ಜನ್ಮ ತಾಳಿ ಬಂದ ನಾನು ಈ ರೀತಿ ಕಷ್ಟ ಅನುಭವಿಸಲಿ? ಮಲತಾಯಿ ಮಕ್ಕಳಾಗಿ ಬಂದರು ಒಂದೇ ತಾಯಿ ಮಕ್ಕಳೆಂದು ನಡೆದುಕೊಂಡ ನನ್ನ ಹಿರಿಯ ಕಿರಿಯ ಸಹೋದರಿಯರು ಇಂದು ಆ ಕಾಮುಕರ ಗುಂಡಿನ ಬಲಿಗೆ ಆಹುತಿಯಾಗಿಸಿದೆಯಾ? ನೌಕರಿ ಸಿಗದೆ ನಾ ನಿರ್ಗತಿಕನಾದರು ಇನ್ನೊಬ್ಬ ತಂಗಿಯನ್ನು ನೋಡಿಕೊಂಡು ಈ ತಬ್ಬಲಿಯಾದ ರವಿಯನ್ನು ಅವರ ತಂದೆಯ ವಶಕ್ಕೆ ಒಪ್ಪಿಸಬೇಕೆಂದರೆ ಅವನು ಕೂಡ ಹೆಣ್ಣಿನ ಮೋಹದ ಬಲೆಗೆ ಬಿದ್ದು ತನ್ನ ಮನೆಯ ಮಗನನ್ನೇ ಮರೆತು ಎರಡನೇ ಹೆಂಡತಿಯೊಡನೆ ಚಕ್ಕಂದ ಹೊಡೆಯುತ್ತಿರುವನೆಂದಾಗ ಇದೆಲ್ಲ ದುರ್ನಡತೆಯನ್ನು ನಾನೆಂದು ಸಹಿಸಿಕೊಳ್ಳಲಿ ತಂದೆ, ನಾನೆಂದು ಸಹಿಸಿಕೊಳ್ಳಲಿ? ಅಳಬೇಡ ಮಾಮ, ಅಳಬೇಡ. ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದ ನಾನು ನಿನಗೆ ಭಾರವಾದೇನೆಂದು ಭಯಪಡಬೇಡ. ಈ ಪಾಪಿ ಪಿಂಡ ಈ ಪುಣ್ಯ ಭರತ ಭೂಮಿಯಲ್ಲಿ ಜನಿಸಿ ಬಂದಿದೆ ಎಂದ ಮೇಲೆ ನಾನು ಹೋಟೆಲ್ ಸಪ್ಲೈ ಕೆಲಸ ಮಾಡಿ ಆದರೂ ನನ್ನ ಹೊಟ್ಟೆಗೆ ಅನ್ನ ದೊರಕಿಸಿಕೊಳ್ಳುವೆ ಮಾಮ. ರವಿ, ಹೌದು ಮಾಮ, ಯಾರೇನು ಮಾಡುವುದು? ಇದು ನನ್ನ ಪಾಲಿಗೆ ಬಂದ ಪ್ರಾರಬ್ಧ ಕರ್ಮ. ಆ ಕರ್ಮವೇ ನನ್ನ ಬೆನ್ನಿಗೆ ಬೆಂಗಾಲಾಗಿ ಬಂದಿರುವಾಗ ಇದನ್ನು ಯಾರಿಂದಾದರೂ ತಪ್ಪಿಸಲು ಸಾಧ್ಯವೇ ಮಾಮ? ಸಾಧ್ಯವೇ? ರವಿ, ನಿನ್ನ ಮಾಮ ಜೀವಂತವಾಗಿರುವಾಗ ಮಾತನಾಡಬೇಡ ತಂದ, ಮಾತನಾಡಬೇಡ. ನಿನ್ನ ತಂದೆಯ ಕೈ ಕಾಲು ಹಿಡಿದುಕೊಂಡಾದರೂ ನಿನ್ನನ್ನು ಅವನ ವಶಕ್ಕೆ ಒಪ್ಪಿಸುತ್ತೇನೆ. ಒಂದು ವೇಳೆ ಮಲತಾಯಿ ಮಾತನ್ನು ಕೇಳಿ ಮನೆಯ ಮಗನನ್ನು ದೂರ ತಳ್ಳಿದರೆ ನನ್ನ ಹೆಸರಿಗಿದ್ದ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿ ಜೋಪಾನ ಮಾಡುತ್ತೇನೆ ಕಂದ, ಜೋಪಾನ ಮಾಡುತ್ತೇನೆ. ಇದು ಆ ಸದಾಶಿವನ ಆನೆಗೂ ಸತ್ಯ ಕಂದ. ಮಾಮ, ಎಂತ ಮಾತನಾಡಿದೆ ಮಾಮ, ನನ್ನನ್ನು ತಳಕಿಳಿಸಿಬಿಟ್ಟೆ. ಇಂದು ಈ ಕಲಿಯುಗದ ಕಾಲ, ಭೂಗರ್ಭದಲ್ಲಿ ಜನಿಸಿದ ನನ್ನ ತಾಯಿ ಎಷ್ಟೋ ಮಲ ಮಕ್ಕಳಿಗೆ ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ಅವರ ಸೇವೆ ಮಾಡುತ್ತಿರುವುದನ್ನು ಇಂದು ಈ ಸಮಾಜವೇ ಮನ ಅರಿತು ಚಿಂತಿಸುತ್ತಿರುವಾಗ ನನ್ನದು ಅದೇ ಪರಿಸ್ಥಿತಿ ಆಗುವುದು ಮಾಮ, ನನ್ನದು ಅದೇ ಪರಿಸ್ಥಿತಿ ಆಗುವುದು. ರವಿ, ಬಂದದ್ದನ್ನು ಅನುಭವಿಸಲೇಬೇಕು ಕಂದ. ಕಷ್ಟಕ್ಕೆ ಹೆಗಲು ಕೊಟ್ಟು ವಿಧಿಗೆ ಮಾತ್ರ ಸುಖದ ಮಾರ್ಗ ಸಿಗುವುದು. ಈ ಜೀವನವೆಂಬುದು ನೀರಿನ ಮೇಲಿನ ಗುಳ್ಳೆ. ಆ ಗುಳ್ಳೆ ಯಾವಾಗ ಒಡೆದು ಹೋಗುವುದೋ ಅಲ್ಲಿವರೆಗೂ ಕಷ್ಟ ಸುಖಗಳೆಂಬ ಎರಡು ಪರಡಿ ಹತ್ತಿ ನಿಲ್ಲಬೇಕು ಕಂದ, ಪರಡಿ ಹತ್ತಿ ನಿಜ ಮಾಮ, ನಿಜ. ಆದರೆ ಅದನ್ನು ತೂಗಿ ಆಡಿಸೋ ಪರಮಾತ್ಮನೇ ನನ್ನ ಬಾಳಿಗೆ ಕಲ್ಲಾಗಿ ಕುಳಿತಿರುವಂತಾಗ ತಿಂಗಳಾದರೂ ಮಗನೆಲ್ಲಿದ್ದಾನೆಂಬ ಅರಿವಿಲ್ಲದ ಅವನು ಎರಡನೇ ಹೆಂಡತಿ ಒಡನೆ ಚಕ್ಕಂದ ಹೊಡೆಯುತ್ತಿರುವಂತಾಗ ನನ್ನನ್ನು ಮಗನೆಂದು ಅಪ್ಪಿಕೊಳ್ಳುವನೇ? ಇದನ್ನು ನಾನಂಬಲೆ ಮಾಮ, ನಾನಂಬಲೆ. ರವಿ, ನಂಬಿ ಆ ಸದಾಶಿವನ ಮೇಲೆ ಭಾರ ಹಾಕಿ ಒಪ್ಪತ್ತು ಅಂಬಲಿ ತಿಂದು ಜೀವನ ನೂಕಿದರೆ ಸಾಕು ಕಂದ, ನೂಕಿದರೆ ಸಾಕು. ಬಾ ಕಂದ, ಹೊತ್ತಾಯ್ತು, ಮೊದಲು ಮನೆ ಸೇರೋಣ. ಓಹೋ, ನೀವು ರಾಜಣ್ಣ ಅಲ್ಲೇನಪ್ಪ? ಹೌದು ಬಾಸಿದ್ದಣ್ಣ, ನನ್ನ ಗುರುತು ಆಗಲೇ ಮರೆತೆಯ? ಛೇ, ಹಾಗೇನಿಲ್ರಿ ರಾಜಣ್ಣ. ಅಂದಂಗ ಈ ಬಾಲಕ ಯಾರಪ್ಪ ಇವ? ಇವನು ನನ್ನ ತಂಗಿಯ ಮಗ ರವಿಕುಮಾರನಲ್ಲವೇ ಸಿದ್ದಣ್ಣ? ಓಹೋ, ಇಷ್ಟು ದಿವಸ ಎಲ್ಲಿದ್ದು ಮಾರಾಯ? ಕಳೆದುಕೊಂಡ ತಾಯಿ ನೆನಪನ್ನು ಮರೆಸುವುದಕ್ಕಾಗಿ ಇವರ ತಂದೆಗೆ ಹೇಳಿ ಇವನನ್ನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿಟ್ಟಿದ್ದೆ ಸಿದ್ದಣ್ಣ. ಓಹೋ, ರಾಜಣ್ಣಗೆ ಈಗೊಂದು ಭಾಳ ಸಂಕಟವಾದ ವಿಷಯ ಹೇಳ್ಬೇಕ್ರಿ. ನಾ ಹೇಳ್ಬೇಕಾತಂದ್ರೆ, ಯಾಕಂದ್ರೆ ನನಗೆ ಇಲ್ಲೋಡ್ಲಿ ನನಗ ದುಃಖ ಬರ್ತದಂದ ಮೇಲೆ ಅವ್ನಿಗೆ ಇಲ್ಲೋಲ್ಲಿ ಭಾಳ ಕಷ್ಟ ಆಗತ್ರಿ. ಯಾಕಂದ್ರೆ ಪರಿಸ್ಥಿತಿ ಹಂಗೈತಿ. ಹೇಳಬೇಕ ರಾಜಣ್ಣ, ನಿನ್ನ ಮನೆಯ ಸುಟ್ಟ ವಿಷಯ ನಿನಗೆ ಗೊತ್ತಿಲ್ಲ ಏನಪ್ಪ ರಾಜಣ್ಣ? ನಿನ್ನ ಮನೆ, ನನ್ನ ಮನೆ ಸುಟ್ಟು ಹೋಯ್ತೆ ಸಿದ್ದಣ್ಣ. ಹೌದು ರಾಜಣ್ಣ, ಹೌದು. ಇದನ್ನೇನು ಹೇಳಿದಿ ಸಿದ್ದಣ್ಣ? ನನ್ನ ರಕ್ತ ಸಂಬಂಧದ ಕಿಚ್ಚು ಆರಿತಂದರೆ ಮತ್ತೆ ನನ್ನ ಹೃದಯಕ್ಕೆ ಪ್ರಳಯಾಗ್ನಿ. ಬೇಗ ಹೇಳು ಸಿದ್ದಣ್ಣ, ನನ್ನ ಮನೆಗೆ ಬೆಂಕಿ ಇಟ್ಟ ಘಾತಕರ
ಯಾರೆಂದು ಹೇಳಿವು ಮಾರ ನಾನು ಅದ ಪ್ರಯತ್ನದಾಗ ಅದನ್ನೇ ನಿನ್ನ ಮನೆಗೆ ಬೆಂಕಿ ಹಚ್ಚಿದವ್ರು ಯಾರು ಅನ್ನೋದಾಗ ಗೊತ್ತಾಗಲ್ದು ರಾಜಣ್ಣ. ನಿನ್ನ ಮನೆಗೆ ಬೆಂಕಿ ಹತ್ತಿದ ಮ್ಯಾಲ ನಿಮ್ಮ ತಂಗಿ ಮನಸ್ಸು ಕಲ್ಲು ಮಾಡ್ಕೊಂಡ್ ಕ್ಯಾಟ ಆ ಹುಲಿಯಾನ ಬೆನ್ನತ್ತಿ ಹೋಗಿಬಿಟ್ಟಾಳು ಮಾರಯ್ಯ. ಹುಲಿಯಾನ ಬೆನ್ನತ್ತಿ ಎಲೆ ವಿಧಿಯೇ, ಎಂತ ಪರಿಪರಿಯಾಗಿ ಕಾಡುತ್ತಿರುವೆ ಈ ನನ್ನ ಬಾಯಿ. ಕಳ್ಳು ಬಳ್ಳಿಗಳೆಲ್ಲ ಕತ್ತರಿಸಿ ಉಳಿದೊಂದ ಕುಡಿಬಳ್ಳಿ ನನ್ನ ತಂಗಿ. ಅವಳನ್ನು ನೋಡದಷ್ಟು ನಿರ್ಗತಿಕನಾಗಿ ಹೋದೆ. ಅದೇ ಮನೆಯನ್ನು ಅವಳ ಹೆಸರಿಗೆ ಮಾಡಿ ಅವಳ ತಲೆಯ ಮೇಲೆ ಅಕ್ಷತೆ ಹಾಕಿ ನನ್ನ ತಲೆ ಭಾರವನ್ನು ಕೆಳಗಿಳಿಸಿಕೊಳ್ಳಲು ಉರಿದುರಿದು ಸುಟ್ಟು ಹೋಯಿತೆ ಇದ್ದದ್ದೊಂದು ನನ್ನ ಮನೆ. ಸಿದ್ದಣ್ಣ, ಎಂತಹ ಪಾಪಿ ಸಿದ್ದಣ್ಣ ನಾನು, ಎಂತಹ ಪಾಪಿ. ಸಮಾಧಾನ ಮಾಡ್ಕೋ ರಾಜಣ್ಣ, ಸಮಾಧಾನ ಮಾಡ್ಕೋರಪ್ಪ. ನೀನು ಕೂಡ ಕೈ ಬಿಟ್ಟು ಹೋಗಿ ಅಂತೇಳಿ ನಿಮ್ಮ ತಂಗಿ ಮನಸ್ಸು ಕಲ್ಲು ಮಾಡ್ಕೊಂಡು ಒಟ್ಟ ಒಂದು ಆಕೆ ನಿನ್ನ ಚಿಂತೆ ಆಗದಾಳ ಮರಯ್ಯ, ನಿನ್ನ ಚಿಂತೆ ಆಗದಾಳಪ್ಪ. ಮೊದಲು ಹೋಗಿ ನಿಮ್ಮ ತಂಗಿಗೆ ಭೇಟಿಯಾಗಿ ಸಂತೋಷ ಸುದ್ದಿ ಹೇಳ್ಬಾ ಮರಯ್ಯ, ಸಂತೋಷ ಸುದ್ದಿ ಹೇಳ್ಬಾ ರಾಜಣ್ಣ. ಈ ಸಮಾಜದಾಗ ಒಂದಲ್ಲ ಒಂದು ದಿನ ನಿನ್ನ ಸತ್ಯಕ್ಕೆ ಬೆಲೆ ಸಿಗ್ತದೆ ರಾಜಣ್ಣ, ಸಿಗ್ತತು. ಸಿದ್ದಣ್ಣ, ಈ ಸಮಾಜದಲ್ಲಿ ಬೆಲೆ ಸಿಗುವುದು ನಮ್ಮಂತವರಿಗಲ್ಲ ಸಿದ್ದಣ್ಣ, ನಮ್ಮಂತವರಿಗಲ್ಲ. ಕಂಡ ಕುಡಿದು ಕಂಡ ತಿಂದು ಕಂಡ ಕಂಡ ಕುಲವತಿಯರ ಕೈ ಎಳೆಯುವ ಬಂಡ ಗಂಡಸರಿಗೆ ಈ ಸಮಾಜದಲ್ಲಿ ಸಿಕ್ಕಂತೆ ಕೋಟಾ ನೋಟು ಚಲಾಯಿಸಿ ಅದೇ ಹಣವನ್ನು ಮಾನವಂತ ಹೆಣ್ಣು ಮಕ್ಕಳಿಗೆ ತೋರಿಸಿ ತನ್ನ ಗಂಡ ಕಟ್ಟಿದ ತಾಳಿಯನ್ನು ಕಿತ್ತೆಸೆಯುವ ಕಿತ್ತೆಯಂತ ಶ್ರೀಮಂತರಿಗೆ ಈ ಸಮಾಜದಲ್ಲಿ ಬೆಲೆ. ಹಣದಾಸೆಗಾಗಿ ತನ್ನ ಸ್ವಂತ ಹೆಂಡತಿಯನ್ನೇ ಮೈ ಮಾರಿಸಿಕೊಳ್ಳಲು ಹಚ್ಚಿದ ಷಂಡ ಗಂಡಸರಿಗೆ ಈ ಸಮಾಜ ತನ್ನ ದಾಹ ಸುಖ ಆಸ್ತಿ ಅಂತಸ್ತಿನ ಆಸೆ ಈಡೇರಿಸಿಕೊಳ್ಳಲು ಒಬ್ಬ ನಿರ್ಗತಿಕನ ಮನೆ ಮಸನ ಮಾಡುವ ಭ್ರಷ್ಟ ಅಧಿಕಾರಿಗಳಿಗೆ ಬೆಲೆ ಸಿದ್ದಡ, ಭ್ರಷ್ಟ ಅಧಿಕಾರಿಗಳಿಗೆ ಬೆಲೆ. ಸಮಾಧಾನ ಮಾಡ್ಕೋ ರಾಜಣ್ಣ, ಸಮಾಧಾನ ಮಾಡ್ಕೋರಪ್ಪ. ನೀ ಎಷ್ಟು ಒತ್ತಿ ಹೇಳಿದ್ರು ಈ ಸಮಾಜದಲ್ಲಿ ಸತ್ಯಕ್ಕೆ ಬೆಲೆನ ಇಲ್ಲೋ ರಾಜಣ್ಣ, ಬೆಲೆನ ಇಲ್ಲೋ ರಾಜಣ್ಣ. ಮೊದಲು ಈ ಕಂದನ ಕರ್ಕೊಂಡ ಮನೆಗೆ ಹೋಗಪ್ಪ, ಹೊಟ್ಟೆ ಸೇರ್ಬೇಕಾದ್ರದ್ದು ಪಾಪ. ಆಯ್ತು ಸಿದ್ದಣ್ಣ, ನಾನಿನ್ನು ಬರ್ತೀನಿ. ಬಾಕಂದ ಹೋಗೋಣ. ಪಾಪ ಆ ರಾಜಣ್ಣಗೆ ಎಂಥ ಕಷ್ಟ ಬತ್ತು ನೋಡ್ರಿ, ಎಂಥ ಕಷ್ಟ ಬತ್ತು. ಭಾಳ ಒಳ್ಳೆ ಮನುಷ್ಯ ರೀ ಅವ, ಇಂಥ ಕಷ್ಟ ಬರಬಾರ್ದೈತ್ರಿ. ಇಲ್ಲೋಡಿಲ್ರಿ, ಒಂದಲ್ಲ ಒಂದು ದಿನ ದೇವ್ರ ಸತ್ಯಕ್ಕೆ ಬೆಲೆಯನ್ನು ತೋರಿಸ್ತಾನ್ರಿ. ಬಿಡುದಿಲ್ಲ ಅವ, ಕರ್ಮ ಧರ್ಮ ಯಾರಿಗೂ ಬಿಡುದಿಲ್ಲ, ನಮ್ಮದು ನಾವು ಅನುಭವಿಸಿ ಹೋಗ್ಬೇಕಿಲ್ಲ. ಇಲ್ರಿ ಆ ಪಾಪ ಅವನ ಜೋಡಿ ಇದ್ದ ಕೂಸು ಎಷ್ಟು ತ್ರಾಸ ಆಗಿರ್ಬೇಕು ನೋಡ್ರಿ, ಎಷ್ಟು ತಾಪಾಗಿ ಕಳ್ತಾನ ನೋಡ್ರಿ ಅವ. ಈ ಸಮಾಜದಾಗ ತಾಯಿ ಕಳ್ಕೊಂಡು ಮಕ್ಕಳಿಗೆ ಬೆಲೆ ಎಷ್ಟು ಐತೆ ಅನ್ನೋದು ನನಗೆ ಇವತ್ತ ಗೊತ್ತಾತು ಯಪ್ಪ, ಇವತ್ತು ಗೊತ್ತಾತ್ರಿ ನನಗೆ. ಒಟ್ಟ ಹೇಳ್ತೇನ್ರಿ ಸದಾಶಿವ ತಂದೆ, ಒಟ್ಟ ತಾಯಿ ಮಕ್ಕಳು ಯಾವತ್ತೂ ದೂರ ಮಾಡ್ಬೇಡತ್ ನಿನ್ನಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೋತ್ನಪ್ಪ ತಂದೆ ಸದಾಶಿವ. ಯಾಕಂದ್ರೆ ನನಗೆ ಆ ಕಂದನ್ ನೋಡಿ ಭಾಳ ದುಃಖ ಆತ್ರಿ, ನನಗೆ ಭಾಳ ದುಃಖ ಆತ್ರಿ. ಇಂಥ ಕಷ್ಟ ಬರಬಾರ್ದು. ಒಟ್ಟ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ಈ ರೆಕಾರ್ಡ್ ಯಾಕೆ ಹಾಡ್ಯಾರಂದ್ರೆ ಆದ ಘಟನೆನಕ ಹಾಡ್ಯಾರ, ಇದನ್ನ ಅದಕ್ಕೆ ಹಾಡ್ಯಾರ. ನೀನು ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು.
ಬರುವ ಮನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ನನ್ನ ಬಳಕೆಗೆ ತಾಯಿಗಳಿಗೆ ತಂದು ತಿಂಗಳ ಕಗ್ಗಗ ನೀನು ತೈಸಿ ಬೆಳೆದಿದ್ದಲ್ಲೋ ತಾನು ಬೆಳೆದ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತ ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ ಸಿಗದಂತೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿರುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಿಂತ ಕೂಲಿನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಿಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮೊಮ್ಮಕ್ಕಳನ್ನ ಎಲ್ಲಿ ಆಡಿಸುವ ಚಿಂತೆಯೊಳಗೈತ ಮುಟ್ಟಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಂತಿದ್ದ ಕನಸು ಕನಸಾಗಿ ಉಳಿತ ದುಡ್ಡು ಕಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಬರುವಳೇನೋ ತಮ್ಮ ಮರಳಿ ಸಿರುವಳೇನೋ ತಮ್ಮ ಮರಳಿ ಬರುವಳೇನೋ ಅಂದಂಗೆ ಯಾವ್ದೋ ಜಿಂಕ ಬತ್